ಈಗಂತೂ ಪ್ರಪಂಚನೇ ತಮ್ಮನೇಲಲ್ಲೇ ಆಡಿಸ್ಬಿಡ್ತಾರೆ ಜನ. ಸೊ ಹಾಗೆ ನೋಡ್ತಾ ಇರ್ತಾರೆ, ಓ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ, ಇಲ್ಲಿ ಸಿಗುತ್ತೆ ಮಾಡಿಸ್ಕೊಬಿಡ. ಸೊ ಅವ್ರು ಏನ್ ಮಾಡಿರ್ತಾರೆ, ಆ ಡಾಕ್ಟರ್ ಕ್ವಾಲಿಫೈಡಾ, ಡಾಕ್ಟರ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅದ್ ಏನನ್ನೂ ಕೌಂಟ್ ಮಾಡಲ್ಲ. ಏನೋ ಒಂದ್ ಕಾಣಿಸ್ತು ಚೆನ್ನಾಗಿತ್ತು ಅನ್ನೋ ಹೋಗೋದೇ ಜಾಸ್ತಿ ಆಗಿದೆ. ಸೊ ಅಂಥವ್ರು ಗಮನಿಸ್ಲೇಬೇಕಾದಂತ ವಿಷಯನ ತಾವು ಹೇಳಿದ್ರಿ. ಸೊ ತಮ್ಮ ಬಿರುದುಗಳು ನೀವೇನೇನು ಓದಿದೀರಾ ಅನ್ನೋದನ್ನು ತಿಳಿಸಿದ್ರಿ, ಬಹಳ ಸಂತೋಷ. ಹಾಗೆ ನಂಗೆ ಡಿಫ್ರೆನ್ಶಿಯೇಟ್ ಮಾಡಿದ್ದು ಕೂಡ ಬಹಳಷ್ಟು ಅರ್ಥವಾಗಿ, ತುಂಬಾ ಅರ್ಥ ಆಗೋ ರೀತಿಯಲ್ಲಿ ಮಾತಾಡಿದ್ರಿ. ಈ ಎಲ್ಲ ಟ್ರೀಟ್ಮೆಂಟ್ಸ್ ನ ಮಾಡಿಸ್ಕೊಳ್ಬೇಕಂದ್ರೆ ಏನಾದ್ರೂ ಏಜ್ ಬಾರ್ ಅನ್ನೋದಿದ್ಯಾ, ಹೇಗೆ, ಯಾವ ವಯಸ್ಸಿನಲ್ಲಿ ಮಾಡಿಸ್ಕೊಳ್ಬಹುದು? ಈ ಟೀನೇಜರ್ಸ್ಗೆ ಈ ತರ ಸಮಸ್ಯೆಗಳಲ್ವಾ, ನನ್ಗೂ ಒಂದ್ ಸ್ವಲ್ಪ ಹಿಂಗಿದೆ ಅನ್ಸುತ್ತೆ, ಏನೋ ಒಂದು ಇಲ್ದಿದ್ರು ಇದೆ ಅನ್ಕೊಳೋದೇ ಜಾಸ್ತಿ ಇರುತ್ತೆ. ಸೊ ನನ್ಗೆ ಏಜ್ ಹೇಳಿದ್ರೆ ಯಾರು ಮಾಡಿಸ್ಕೊಳ್ಬಹುದು, ಹೇಗ್ ಮಾಡಿಸ್ಕೊಳ್ಬಹುದು? ಸೊ ಟ್ರೈ ಮಾಡ್ತೀನಿ, ಯಾಕಂದ್ರೆ ಏಜ್ ಅನ್ನೋದು ತುಂಬಾನೇ ಸಬ್ಜೆಕ್ಟಿವ್ ಆಗೋಗುತ್ತೆ. ಕೆಲವು ಸರ್ಜರಿ ಟೀನೇಜರಲ್ಲಿ ಮಾಡಂಗಿಲ್ಲ. ಓಕೆ, ಅಂದ್ರೆ ಈಗ ನೀವು ಹೇಳಿದ್ರಿ ನೋಸು ರೈನೋಪ್ಲಾಸ್ಟಿ ಅಂತೀವಿ, ಅದು ನಾವು 18 ಇಯರ್ಸ್ ಆದ್ಮೇಲೆ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಓಕೆ, ಯಾಕೆ ಮೂಗಿನ ಡೆವಲಪ್ ಆಗ್ತಾ ಇದೆ. ಈಗ 13-14 ಇಯರ್ಸ್ ಅಲ್ಲಿ ಮಾಡ್ಬಿಟ್ವಿ, ಮೂಗ್ ಬೆಳೆದೇ ಇಲ್ಲ, ಕಂಪ್ಲೀಟ್ಲಿ ಅಡಲ್ಟ್ ಶೇಪೇ ಬಂದಿಲ್ಲ. ಆ ಟೈಮಲ್ಲಿ ನಾವು ರೈನೋಪ್ಲಾಸ್ಟಿ ಮಾಡಕ್ ಹೋದ್ರೆ ಒಳ್ಳೆದಕ್ಕಿಂತ ಕೆಟ್ಟದ್ದು ಮಾಡ್ತೀವಿ. ಓಕೆ, ಡಿಫಾರ್ಮಿಟಿ ಆಗೋಗುತ್ತೆ. ಸೊ ಅದು ಮಾಡಬಾರ್ದು. ಈಗ ಇಯರ್ ಸರ್ಜರಿ, ಕೆಲವ್ರಿಗೆ ನಾನು ಹೇಳಿದ್ನಲ್ಲ ಹುಟ್ಟಿದಿಂದ ಕಿವಿ ಇಲ್ಲ, ಅದು ಬಂದು ನಾವು 10-12 ವರ್ಷ ಬೇಗ ಮಾಡಬೇಕು. ಅದಕ್ಕೆ ಲೇಟ್ ವೇಟ್ ಮಾಡಂಗಿಲ್ಲ. ಓಕೆ, ಇದು ಅಂದ್ರೆ 10 ವರ್ಷ ಆಗಿರ್ಬೇಕು ಮಾಡಿಸ್ಕೋಬೇಕು ಅಂದ್ರೆ ತುಂಬಾ ಕೆಲವು ಸಲ ನನ್ನ ಹತ್ರ ಇದು ಅಡಲ್ಟ್ಸ್ ಬರ್ತಾರೆ 25 ವರ್ಷ ಆಯ್ತು, ಅದು ಒಳ್ಳೆ ಏಜ್ ಅಲ್ಲ. ಯಾಕಂದ್ರೆ ಕಿವಿದು ಸರ್ಜರಿ ಮಾಡುವಾಗ ನಮ್ಗೆ ರಿಬ್ ಕಾರ್ಟ್ಲೇಜ್ ಅಂತ ಬೇಕು, ಅದು ಸಾಫ್ಟ್ ಆಗಿರ್ಬೇಕು. ಅದಕ್ಕೆ 8 to 10 ಇಯರ್ಸ್ ಅಂತೀವಿ. ಈಗ ಕ್ಲೆಫ್ಟ್ ಲಿಪ್ ಪ್ಯಾಲೆಟ್ ಅಂದ್ವಿ, ಅದು 3 ಮಂತ್ಸ್ನಲ್ಲೇ ಮಾಡ್ತೀವಿ. ಕ್ಲೆಫ್ಟ್ ಲಿಪ್ಪು ಪ್ಯಾಲೆಟು 1 ವರ್ಷದಲ್ಲೇ ಮಾಡ್ತೀವಿ. ಸೊ ಇಂಥ ಕೆಲವು ಸರ್ಜರಿಗೆ ಸ್ಪೆಸಿಫಿಕ್ ಟೈಮ್ ಇದೆ, ಆ ಟೈಮಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇನ್ನು ಬಂದು ಲೈಕ್ ಈಗ ಬ್ರೆಸ್ಟ್ ರಿಡಕ್ಷನ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಅದು ಪ್ರಿಫರಬಲಿ ಆಫ್ಟರ್ 18 ಇಯರ್ಸ್. ಓಕೆ, ಬಟ್ ಅದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಹೇಳಲ್ಲ ನಾನು, ಬಿಕಾಸ್ ನಂದೇ ಪೇಷಂಟ್ 16 ಇಯರ್ಸ್ಗೂ ಮಾಡಿದ್ದೀನಿ. ಯಾಕಂದರೆ ಅದೆಲ್ಲ ಅಷ್ಟೊಂದು ದೊಡ್ಡದಾಗಿರುತ್ತೆ, ಅವ್ರಿಗೆ ಆಗ್ತಾನೆ ಇಲ್ಲ. ಕೆಲವ್ರಿಗೆ ಮುಜುಗರದ ಸಂಗತಿ ಕೂಡ ಹೌದು. ಸೊ ಅದಕ್ಕೆ ನಾವು ಅದಕ್ಕೆ ಕನ್ಸಿಡರೇಷನ್ ಕೊಡಬೇಕಾಗತ್ತೆ ಏನು ವಯಸ್ಸಲ್ಲಿ. ಬಟ್ ಐಡಿಯಲಿ ಏನು ಕಾಸ್ಮೆಟಿಕ್ ಪ್ರೊಸೀಜರ್ ಮಾಡಿದ್ರು ಮೋರ್ ದೆನ್ 18 ಇಯರ್ಸ್ ಅಂತೂ ಆಗಿರಬೇಕು. ಓಕೆ, ಮೆಚ್ಯೂರಿಟಿ ಆಫ್ ಮೈಂಡ್, ನೀವು ಹೇಳ್ದಂಗೆ 15-14 ಟೀನೇಜರಲ್ಲಿ ನಮಗೆ ಕೆಲವು ಥಿಂಗ್ಸ್ ಅನಿಸುತ್ತೆ, ಹೌದು, ಬಟ್ ಅದಿಲ್ಲ ಪ್ರಾಬ್ಲಮ್. ಸೊ ಒಂದು ಮೆಚ್ಯೂರಿಟಿ ಬರಲಿ ಅಂತ 18 ಇಯರ್ಸ್ ಪ್ಲಸ್ ಯಂಗರ್ ಏಜಲ್ಲಿ ನಾವು ಓದೋದ್ರಲ್ಲಿ ಫೋಕಸ್ ಮಾಡಬೇಕಲ್ಲ. ಕರೆಕ್ಟ್. ಕಾಸ್ಮೆಟಿಕ್ ವರ್ಲ್ಡ್ ಹೊಟ್ಟೋಗ್ಬಿಟ್ರೆ ಒನ್ ಆಫ್ಟರ್ ದರ್ ಹೋಗ್ತಾನೆ ಇರ್ತೀರಾ. ಸೊ ಬೆಟರ್ ಆ ಥರ. ಬಾಡಿ ಕೌಂಟ್ರಿ, ಟಮ್ಮಿ ಟಕ್ ಅನ್ಕೊಳ್ಳಿ, ಹೆಂಗಸಲ್ಲಿ ಟಮ್ಮಿ ಟಕ್ ಜಾಸ್ತಿ ಕಾಮನ್ಲಿ ಮಾಡ್ತಾ ಇದೀವಿ. ಅದು ಬಂದು ನಾವು ಪ್ರಿಫರ್ ಮಾಡೋದು ಯಾವಾಗಲೂ ಫ್ಯಾಮಿಲಿ ಲೈಫ್ ಕಂಪ್ಲೀಟ್ ಆದಮೇಲೆ, ಅಂದರೆ ಒಂದು ಪ್ರೆಗ್ನೆನ್ಸಿ, ಮದುವೆ ಆಗಿ ಪ್ರೆಗ್ನೆನ್ಸಿ ಎಲ್ಲ ಆದಮೇಲೆ ಮಾಡಿದರೆ ರಿಸಲ್ಟು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ತಿರ್ಗಾ ಆಪ್ರೇಷನ್ ಮಾಡೋಕ್ಕೆ ಬೇಕಾಗಲ್ಲ. ಈಗ ಫೇಸ್ ಲಿಫ್ಟು, ಅದು ಲಿಟಮೋ ಎಲ್ಡರ್ಲಿ 45 to 50 ಇಯರ್ಸ್. ಸೊ ಎಲ್ಲ ಪ್ರೊಸೀಜರ್ಗೆ ಒಂದು ಐಡಿಯಲ್ ಟೈಮ್ ಅಂತೀವಿ, ಒಂದು ಟೈಮ್ ಅಂತೀವಿ ಮಾಡಲೇಬಾರ್ದು. ಕೆಲವು ಸರ್ಜರಿ ಒಂದು ಡೂಯಬಲ್. ಸೊ ಬೆಸ್ಟ್ ಅನ್ನೋದು ಒಂದು ನಾವು ಒಳ್ಳೆ ಟ್ರೈನ್ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಮೀಟ್ ಮಾಡಿ, ಫಸ್ಟ್ ಅವ್ರ ಅಡ್ವೈಸ್ನ ಫಾಲೋ ಮಾಡಿ. ಓಕೆ, ಕರೆಕ್ಟ್. ಕ್ವಾಲಿಫೈಡ್ ಡಾಕ್ಟರ್ನ ಮೀಟ್ ಮಾಡಿ ಅವ್ರ ಅಡ್ವೈಸ್ನ ಫಾಲೋ ಮಾಡಿ, ದಟ್ ಇಸ್ ಕೀ ಪಾಯಿಂಟ್. ಮಾಡಲೇಬೇಕಾಗುವಂಥದ್ದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಬೂಮ್ ಆಗಿರುವಂತಹ ಇಂಡಸ್ಟ್ರಿ ಅಂದ್ರೆ ನಮ್ಮ ಬೆಂಗಳೂರವ್ರಿಗೆ, ಕರ್ನಾಟಕದವ್ರಿಗೆ ಇವಾಗ ಬಹಳಷ್ಟು ಇದ್ರ ಬಗ್ಗೆ ಆಸಕ್ತಿ ಉಂಟಾಗ್ತದೆ. ಸೊ ನಿಮ್ಮ ಹತ್ರ ಬರುವಂತಹ ಕಸ್ಟಮರ್ಸ್ ಆಗಿರ್ಬೋದು, ಇಲ್ಲ ಒಬ್ಬದು ಫೋನ್ ಕಾಂಟ್ಯಾಕ್ಟ್ ಮಾಡೋರೇ ಆಗಿರ್ಬೋದು, ಎಷ್ಟು ಅವೇರ್ನೆಸ್ ಇರುತ್ತೆ ಅವ್ರಿಗೆ ಈ ಒಂದು ಸರ್ಜರೀಸ್ ಅಲ್ಲಿ, ಹೇಗಿರುತ್ತೆ? ಈಗ ನೀವು ತುಂಬ ಕರೆಕ್ಟಾಗಿ ಹೇಳಿದ್ರೆ ತುಂಬ ಬೂಮ್ ಇದೆ, ಹೌದು, ಆಸೆ ಇದೆ. ಬಟ್ ನಾವಿನ್ನ ಮಧ್ಯದಲ್ಲಿ ಸ್ಟಕ್ ಇದ್ದೀವಿ. ನಮ್ಮ ಇಂಡಿಯಲ್ಲಿ ಈಗ ನೋಡಿದರೆ ಫುಲ್ ನಾಲೆಜು ಇಲ್ಲ, ಆಸೆ ಇದೆ, ಅದನ್ನು ಕನೆಕ್ಟ್ ಆಗಬೇಕು. ಯಾವಾಗ ನಮಗೆ ಒಳ್ಳೆ ನಾಲೆಜ್ ಇರುತ್ತೆ ಆವಾಗ ನಾವು ಡಿಸಿಷನ್ ತೊಗೊಂಡಿರೋದು ತುಂಬ ಕರೆಕ್ಟ್ ಇರುತ್ತೆ. ಈಗ ಸುಮ್ಮನೆ ಒಂದು ಯೂಟ್ಯೂಬ್ ನೋಡಿದ್ವಿ, ಇನ್ಸ್ಟಾ ನೋಡಿದ್ವಿ, ಹೀಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಆಗಬಹುದು ಅಂತ ಮ್ಯಾಜಿಕ್. ಮ್ಯಾಜಿಕ್. ಸೊ ನಾನು ಎಲ್ಲ ಪೇಷಂಟ್ಗೆ ಹೇಳ್ತೀವಿ, ಪ್ಲಾಸ್ಟಿಕ್ ಸರ್ಜರಿ ಮ್ಯಾಜಿಕ್ ಅಲ್ಲ. ಒಂದು ರಿಕವರಿ ಇರುತ್ತೆ, ಒಂದು ಟೈಮ್ ಬೇಕು,
ಜನಕ್ಕೆ ಅದು ಪೇಷನ್ಸ್ ಇಲ್ಲ. ಸೆಕೆಂಡ್ಲಿ ನಾನು ನೋಡಿರೋ ಥರ ಈಗ 99% ಪೀಪಲ್ ಡಾಕ್ಟರ್ದು ನನಗೆ ಆಗಿದೆ ತುಂಬ ಸಲ. ಕ್ಲಿನಿಕ್ ಫೋನ್ ಮಾಡ್ತಾರೆ, ಡಾಕ್ಟರ್ ಯಾರು, ಕ್ವಾಲಿಫಿಕೇಷನ್ ಏನು, ಎಕ್ಸ್ಪೀರಿಯನ್ಸ್ ಏನೂ ಕೇಳಲ್ಲ, ಪ್ರೈಸ್ ಹೇಳಿ ನಿಮ್ಮದು. ಸೊ ನಂಗೆ ಬೇಜಾರು ಏನಾಗುತ್ತೆ, ಇದು ನಾವೇನು ಬಟ್ಟೆ ಪರ್ಚೇಸ್ ಮಾಡ್ತಾ ಇಲ್ವಲ್ಲ, ಸುಮ್ಮನೆ ಒಂದು ಬ್ರ್ಯಾಂಡ್ಗೆ ಒಂದು ಪ್ರೈಸ್ ಇಲ್ವಲ್ಲ. ಆ ಬಟ್ಟೆ ಆದ್ರೂ ಅಟ್ಲೀಸ್ಟ್ 2-3 ವರ್ಷ ಹಾಕಿ ಹೋಯ್ತು ಅಂದ್ರೆ ಏನು ಬೇಜಾರಾಗಲ್ಲ. ಬಟ್ ಇದು ಬಹಳಷ್ಟು ಬೇಜಾರಾಗೋ ಸಂಗತಿ. ಸೊ ನಾನು ಹೇಳ್ತೀನಿ, ಅಟ್ಲೀಸ್ಟ್ ನೀವು ಮಾಡಬಹುದು ಅಂದರೆ ಯಾವುದೋ ಡಾಕ್ಟರ್, ನಾನೇ ಅಂತ ಅಲ್ಲ, ಯಾವುದೇ ಡಾಕ್ಟರ್ ನಿಮ್ಗೆ ಸೆಲೆಕ್ಟ್ ಮಾಡಿದ್ರೆ ಅವ್ರ ಕ್ಲಿನಿಕ್ ಹೋಗಿ ಫೇಸ್ ಟು ಫೇಸ್ ಕೂತ್ಕೊಳ್ಳಿ, ಮಾತಾಡಿ ನೋಡಿ, ನಿಮ್ಮದು ಅವ್ರ ಥಾಟ್ ಪ್ರೊಸೆಸ್ ಮ್ಯಾಚ್ ಆಗುತ್ತಾ, ಇದು ಡೂಯಬಲ್ ಇದೆಯೋ ಇಲ್ವೋ. ಎಲ್ಲ ನಾವು ಅನ್ಕೊಂಡಿರೋ ಥರ ಮಾಡೋಕ್ಕಾಗಲ್ಲ ಕೆಲಸ. ಕೆಲವ್ರಿಗೆ ಕನ್ಸಲ್ಟೇಷನ್ ಬೇಡ, ಡೈರೆಕ್ಟ್ ಆಗಿ ಮಾಡಿ ಮುಗಿಸಿ ಅಷ್ಟೇ. ಅದು ತಪ್ಪು ಅಂತ ಹೇಳ್ತೀರಾ? ಅದಕ್ಕೆ ತುಂಬ ಪ್ರಾಬ್ಲಮ್ಸ್ ಅಲ್ಲಿ ಬೀಳ್ತೀವಿ. ಕರೆಕ್ಟ್. ಯಾಕಂದ್ರೆ ನೀವೇನು ಮೆಡಿಸಿನ್ಸ್ ತೊಗೊತಾ ಇದ್ದೀರಾ, ನಿಮ್ಮ ಹೆಲ್ತ್ ಹೇಗಿದೆ, ನಿಮ್ಮ ಮೆಂಟಲ್ ಫ್ರೇಮ್ ಹೇಗಿದೆ, ನೀವು ಈ ಪ್ರೊಸೀಜರ್ಗೆ ಕರೆಕ್ಟಾಗಿ ತಕ್ಕಂಗೆ ಮಾಡೋ ಥರ ಇದ್ದೀರೋ ಇಲ್ವೋ, ಅದು ಅಸೆಸ್ ಮಾಡಬೇಕಲ್ಲ ನಾವು. ಕರೆಕ್ಟ್. ಅರ್ಥ ಮಾಡ್ಕೋಬೇಕು. ಮತ್ತು ನೀವು ಇದ್ರದ್ದು ಯಾವ ಪ್ರೊಸೀಜರ್ ಮಾಡಿದ್ರು, ನಾನು ಯಾವಾಗಲೂ ಹೇಳೋದು, ಒಳ್ಳೆ ಪೇಷಂಟ್ ಯಾರು, ಕಾಂಪ್ಲಿಕೇಶನ್ ಏನಾಗಬಹುದು, ಏನಿದ್ರು ಒಂದು ಕಾಂಪ್ಲಿಕೇಶನ್. ಈಗ ನಾವು ಗಾಡಿ ಓಡಿಸ್ತೀವಿ, ಆಕ್ಸಿಡೆಂಟ್ ಆಗಬಹುದು ಇಲ್ವೋ, ನಾವು ಎಷ್ಟೇ ಮಾಹಿತಿ ಇರುತ್ತೆ. ಸೊ ಆ ಕಾಂಪ್ಲಿಕೇಶನ್ ಆಕ್ಸೆಪ್ಟ್ ಮಾಡೋ ಥರ ಮನಸ್ಸಿದೆಯೋ ಇಲ್ವೋ ನಿಮಗೆ. ಕೆಲವ್ರಿಗಿರಲ್ಲ, ಅವರು ಇಲ್ಲ ಮ್ಯಾಮ್ ನಮ್ಮ ಕಾಂಪ್ಲಿಕೇಶನ್ ಬಂದರೆ ನಮ್ಮ ಲೈಫ್ ಅದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ. ಸೊ ಅಂಥದ್ದಲ್ಲಿ ಅದಕ್ಕೆ ಹೇಳೋದು, ಎಲ್ಲ ಏನಿದ್ರು ಯಾವುದೇ ನಿಮ್ಮ ಮನಸ್ಸಲ್ಲಿದೆ, ಬರೀ ಯೂಟ್ಯೂಬು ಬರೀ ಇನ್ಸ್ಟಾ ನೋಡಿ ಬಿಲೀವ್ ಮಾಡಬೇಡಿ. ದೇರ್ ಆರ್ ಫ್ಯೂ ಥಿಂಗ್ಸ್ ಮಿಸ್ಗೈಡು ಕೂಡ ಮಾಡಿರ್ತಾರೆ. 100%. ಸೊ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಡಿ. ಸೊ ಕಂಟೆಂಟ್ ನಾವು ಯಾವಾಗಲೂ ಯಾರ್ದು ನೋಡ್ತಾ ಇದ್ದೀವಿ. ಈಗ ನಾನು ನೋಡಿರೋ ಥರ ತುಂಬ ಜನ ಡಾಕ್ಟರ್ಸೇ ಇಲ್ಲ, ಕ್ವಾಲಿಫೈಡ್ ಬಿಡಿ, ಅವ್ರು ಡಾಕ್ಟರೇ ಅಲ್ಲ, ಬಟ್ ಮಾತಾಡೋಕ್ಕೆ ಚೆನ್ನಾಗಿ ಬರುತ್ತೆ, ಅವರು ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ನಾವು ಇದಕ್ಕೆಲ್ಲ ಬೀಳ್ತಾ ಇದ್ದೀವಿ? ನಾವು ಬರೀ ಮಾಡೋರನ್ನ ಬ್ಲೇಮ್ ಮಾಡಿ ಯೂಸ್ ಇಲ್ಲ. ನಿಮ್ಮ ಬಾಡಿ, ನಿಮ್ಮ ಲೈಫ್, ಅದನ್ನ ಕರೆಕ್ಟಾಗಿ ಎಂಕ್ವೈರಿ ಮಾಡೋದು, ರಿಸರ್ಚ್ ಮಾಡೋದು ಅಲ್ವಾ ನಮ್ಮ ಕರ್ತವ್ಯ ಅದು.